ಈ ವಿಡಿಯೋದಲ್ಲಿ ಕ್ಲಾಸ್ಗಳ ಮಧ್ಯೆ ಟೆಸ್ಟ್ ಅಥವಾ ಕ್ವಿಜ್ ಯಾವ ಥರ ಇರುತ್ತೆ, ಅಸೈನ್ಮೆಂಟ್ ರೆಕಾರ್ಡ್ ಏನೇನು ಬರೀಬೇಕು, ಅದು ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಮತ್ತು ನಿಜವಾಗಿ ಬರೆದಿರೋ ರೆಕಾರ್ಡ್ಸ್ ಅಸೈನ್ಮೆಂಟ್ನ ನಿಮಗೆ ರೆಫರೆನ್ಸ್ ಆಗಿ ತೋರಿಸ್ತೀನಿ. ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಫೈನಲ್ ಎಕ್ಸಾಮ್ ಯಾವ ಥರ ಇರುತ್ತೆ, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಮತ್ತು ರೆಕಾರ್ಡ್ಸ್ ಅಸೈನ್ಮೆಂಟಿಂದನೇ ಅರ್ಧ ಪಾಸ್ ಆಗ್ಬೋದು, ಅದು ಯಾವ ಥರ, ಕೊನೆಯದಾಗಿ ಎಷ್ಟು ದಿನ ಆದಮೇಲೆ ಲೈಸೆನ್ಸ್ ಸಿಗುತ್ತೆ ಅಂತ ತಿಳಿಸ್ತೀನಿ. ಈಗ 40 ಥಿಯರಿ ಕ್ಲಾಸ್ ಅಂದೆ. 40 ಕ್ಲಾಸಲ್ಲೂ ಎಲ್ಲ ಕ್ಲಾಸಲ್ಲೂ ಬರೀ ಔಷಧಿ ಗೊಬ್ಬರ ಯಾವ್ದು ಕೊಡಬೇಕು ಅದು ಮಾತ್ರ ಹೇಳ್ಕೊಡಲ್ಲ. ಅಗ್ರಿಕಲ್ಚರ್ ಬೇಸಿಕ್ಕಿಂದ ಎಲ್ಲನೂ ಹೇಳ್ಕೊಡ್ತಾರೆ. ವಾತಾವರಣ ಅಂದರೆ ಏನು, ಗಾಳಿ ಸ್ಪೀಡ್ನ ಮೆಷರ್ ಮಾಡೋ ಇನ್ಸ್ಟ್ರೂಮೆಂಟ್ ಯಾವುದು, ಮಳೆ ಇಷ್ಟೇ ಬಿದ್ದಿದೆ ಅಂತ ಯಾವ ಥರ ಲೆಕ್ಕ ಹಾಕಿ ನಮಗೆ ರಿಪೋರ್ಟ್ ಕೊಡ್ತಾರೆ, ಎಲೆಗಳು ಹಸಿರು ಯಾಕಿದೆ, ಆಹಾರಗಳನ್ನ ಗಿಡಗಳು ಯಾವ ಥರ ತಯಾರು ಮಾಡ್ಕೊಳ್ಳುತ್ತೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸುಗಳ ಸಾಕಾಣಿಕೆ ಎಲ್ಲನೂ ಹೇಳ್ಕೊಡ್ತಾರೆ. ಜೊತೆಗೆ ಯೂನಿವರ್ಸಿಟಿ ರೆಕಮೆಂಡೆಡ್ ಔಷಧಿ ಗೊಬ್ಬರ ಯಾವ್ಯಾವ್ದು ಹಾಕಬೇಕು, ಯಾವ್ಯಾವ ಗಿಡಕ್ಕೆ ಎಷ್ಟು ಹಾಕಬೇಕು ಅದನ್ನು ಹೇಳ್ಕೊಡ್ತಾರೆ. ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ಯಾವ್ಯಾವ್ದು ಇದೆ, ಆರ್ಗ್ಯಾನಿಕ್ಕಾಗಿ ಯಾವ ಥರ ಬೆಳೆಗಳನ್ನ ಬೆಳಿಬೋದು, ಪ್ರತಿಯೊಂದು ಡೀಟೇಲ್ಸ್ ಹೇಳ್ಕೊಡ್ತಾರೆ. ಬರೀ ಗೊಬ್ಬರ ಔಷಧಿ ಅಲ್ಲ, ಜೊತೆಗೆ ಅಗ್ರಿಕಲ್ಚರಲ್ಲಿ ಬೇರೆ ಬಿಸ್ನೆಸ್ ಯಾವ ಥರ ಮಾಡ್ಬೋದು, ಆಪರ್ಚುನಿಟೀಸ್ ಏನಿದೆ, ಜನಗಳ ಜೊತೆ ಯಾವ ಥರ ಮಾತಾಡಬೇಕು, ಇಂಟ್ರ್ಯಾಕ್ಷನ್ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು, A to Z ಇರುತ್ತೆ. ಬರೀ ಔಷಧಿ ಗೊಬ್ಬರ ಮಾಡಬೇಕಾಗಿರೋರು ಮಾತ್ರ ಈ ಕೋರ್ಸಿಗೆ ಬರಬೇಕು ಅಂತ ಏನಿಲ್ಲ. ಬಿಸ್ನೆಸ್ ಮಾಡ್ಕೋಬೇಕು, ತಿಳ್ಕೊಬೇಕು ಅನ್ನೋರು ಯಾರಿದ್ರು ಈ ಕೋರ್ಸ್ಗೆ ಸೇರ್ಕೋಬೋದು. ಈಗ 48 ಕ್ಲಾಸ್ ಅಂದೆ, ಸುಮ್ಮನೆ ಕ್ಲಾಸ್ಗೆ ಹೋಗಿ ಪಾಠ ಕೇಳ್ಕೊ ಬಂದ್ಬಿಡೋದು, ಇಲ್ಲ ಫೀಲ್ಡ್ ವಿಸಿಟ್ ಮುಗಿಸೋದು ಇಷ್ಟೇ ಅಲ್ಲ. ಅಸೈನ್ಮೆಂಟ್ ಇರುತ್ತೆ, ಟೆಸ್ಟ್, ಎಕ್ಸಾಮ್ ಎಲ್ಲ ಇರುತ್ತೆ. ಎಷ್ಟು ಮಾರ್ಕ್ಸ್ಗಿರುತ್ತೆ ಮತ್ತು ಫಸ್ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಟೆಸ್ಟು ಮತ್ತು ಎಕ್ಸಾಮಿಂದ ಒಟ್ಟಿಗೆ 120 ಮಾರ್ಕ್ಸ್ ಇರುತ್ತೆ. ಅಸೈನ್ಮೆಂಟ್ಗೆ 30 ಮಾರ್ಕ್ಸ್, ಅದನ್ನು ಆಮೇಲೆ ನೋಡೋಣ. ಟೋಟಲ್ 150 ಮಾರ್ಕ್ಸ್, 60 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸು. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ 3 ಥರ ಇರುತ್ತೆ. ಮೊದಲು ಕ್ವಿಝು, ಆಮೇಲೆ ಮಿಡ್ ಟರ್ಮು, ಆಮೇಲೆ ಫೈನಲ್ ಎಕ್ಸಾಮ್. ಮೊದಲು ಕ್ವಿಝ್ ಅಥವಾ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಪ್ರತಿ 8 ಥಿಯರಿ ಕ್ಲಾಸ್ ಆದಮೇಲೆ ಒಂದು ಕ್ವಿಝ್ ಇರುತ್ತೆ. ಸೊ ಪ್ರತಿ ಕ್ವಿಝ್ಗೂ 20 ಮಾರ್ಕ್ಸ್ ಇರುತ್ತೆ. ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು, ಟಿಕ್ಕಿಂಗ್ ಇರ್ಬೋದು, ಅಥವಾ ಒನ್ ವರ್ಡ್ ಆನ್ಸರ್, ಈ ಥರ ಪ್ಯಾಟರ್ನ್ ಇರುತ್ತೆ. ಸೊ ಒಟ್ಟಿಗೆ 20 × 4 80 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಫೈನಲ್ ಆಗಿ ಇದನ್ನು 20 ಮಾರ್ಕ್ಸ್ಗೆ ರಿಡ್ಯೂಸ್ ಮಾಡಬೇಕು. ನೀವು 4 ಟೆಸ್ಟಿಂದ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅದನ್ನು ಡಿವೈಡೆಡ್ ಬೈ 4 ಮಾಡ್ತಾರೆ, ಆಗ ಅದು 20 ಮಾರ್ಕ್ಸ್ಗೆ ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಬರೋದು ಮಿಡ್ ಟರ್ಮ್ ಎಕ್ಸಾಮ್. 20 ಥಿಯರಿ ಕ್ಲಾಸ್ ಮುಗಿದ್ಮೇಲೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ತಾರೆ. 20 ಥಿಯರಿ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಿಮಗೆ ಫೀಲ್ಡ್ ವಿಸಿಟ್ ಎಷ್ಟು ಬೇಕಾದರೂ ಆಗಿರ್ಬೋದು, 3 ಆಗಿರ್ಬೋದು, 6 ಆಗಿರ್ಬೋದು. ಅದು ಆದಮೇಲೆ ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ತಾರೆ. ಸೊ ಇದು 30 ಮಾರ್ಕ್ಸ್ಗೆ. ಇದರಲ್ಲಿ ಟಿಕ್ಕಿಂಗ್ ಯಾವುದೂ ಇರಲ್ಲ, ಎಲ್ಲ ರೈಟಿಂಗ್ ಆಗಿರುತ್ತೆ, ಮತ್ತು ರಿಡಕ್ಷನ್ ಏನೂ ಇರಲ್ಲ. ಪೂರ್ತಿ 30 ಮಾರ್ಕ್ಸ್ ಕೌಂಟ್ ಆಗುತ್ತೆ. ನೋಡಿ, ಕೊನೆಯದಾಗಿ ಬರೋದು ನಮ್ಮ ಫೈನಲ್ ಎಕ್ಸಾಮ್. 40 ಥಿಯರಿ ಕ್ಲಾಸು, 8 ಫೀಲ್ಡ್ ವಿಸಿಟು, ಎಲ್ಲ ಅಸೈನ್ಮೆಂಟ್ ಸಬ್ಮಿಟ್ ಆದಮೇಲೆ ಈ ಫೈನಲ್ ಎಕ್ಸಾಮ್ನ ನಡೆಸ್ತಾರೆ. ಕ್ಲಾಸಸ್ ಎಲ್ಲ ಮುಗಿದ ತಕ್ಷಣ ನಡೆಯುತ್ತಾ ಇಲ್ಲ, 15 ದಿನ ಆಗ್ಬೋದು, 1 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು. ಇದನ್ನು ನಿಮ್ಮ ಕೋಆರ್ಡಿನೇಟರ್ ನಿಮಗೆ ತಿಳಿಸ್ತಾರೆ. ಅಲ್ಲಿ ತನಕ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರಬೇಕು. ಇದು ಒಟ್ಟಿಗೆ 50 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲೂ ಯಾವುದೇ ರೀತಿಯಾದ ರಿಡಕ್ಷನ್ ಇರಲ್ಲ. ಬೆಳಿಗ್ಗೆ ಹೊತ್ತು ನಡೆಸ್ತಾರೆ ಎಕ್ಸಾಮ್ನ. ಇದಕ್ಕೆ ಇನ್ವಿಜಿಲೇಟರ್ ಬೇರೆ ಕಡೆಯಿಂದ ಬರುತ್ತೆ. ಟೋಟಲ್ 3 ಅವರ್ ಇರುತ್ತೆ ಈ ಎಕ್ಸಾಮ್. ರಿಟರ್ನ್ ಎಕ್ಸಾಮ್ ಎಲ್ಲ ಆದಮೇಲೆ ಊಟಕ್ಕೆ ಬ್ರೇಕ್ ಇರುತ್ತೆ. ಊಟ ಮುಗಿಸ್ಕೊಂಡು ಮತ್ತೆ ಕ್ಲಾಸ್ ರೂಮ್ಗೆ ಬರಬೇಕು. ಯಾಕಪ್ಪ ಅಂದರೆ ವೈವಾ ಮತ್ತು ಸ್ಪಾಟಿಂಗ್ ಇರುತ್ತೆ. ವೈವಾ ಅಂದರೆ ಏನು ಅಂತ ಕೇಳ್ಬೋದು. ವೈವಾ ಅಂದರೆ ನಿಮ್ಮನ್ನ ಕ್ವಶನ್ಸ್ ಕೇಳ್ತಾರೆ. ಸೊ ಒಬ್ಬೊಬ್ಬರನ್ನೇ ಕ್ವಶನ್ಸ್ ಕೇಳಲ್ಲ. ಎಕ್ಸ್ಟರ್ನಲ್ ಇನ್ವಿಜಿಲೇಟರ್ ಏನು ಬಂದಿರ್ತಾರೆ, ಒಂದು 2-3 ಜನ ಕೂತ್ಕೊಂಡಿರ್ತಾರೆ. ಸೊ ನಮ್ಮನ್ನ ಒಂದು 4 ಜನ ಇಲ್ಲ 5 ಜನ ಗ್ರೂಪಾಗಿ ಕರೀತಾರೆ. ಕ್ಲಾಸಸಲ್ಲಿ ಏನು ಮಾಡಿರ್ತಾರೆ ಅದನ್ನೇ ಕೇಳೋದು, ಬೇರೆ ಏನು ಕೇಳಲ್ಲ. ಎಕ್ಸಾಂಪಲ್ ಏನು ಕೇಳ್ಬೋದಪ್ಪ ಅಂದರೆ, ದೇಸಿ ಫುಲ್ ಫಾರ್ಮ್ ಏನಪ್ಪ, ಭತ್ತಕ್ಕೆ ಬರೋ ಒಂದು ಕಾಯಿಲೆ ಹೆಸರು ಹೇಳೋ, ಇಲ್ಲ ಕಳೆದೊಂದು ಜಾತಿ ಹೇಳು, ಇಷ್ಟೇ. ಈ ಥರ ಕೇಳ್ತಾರೆ. ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ, ನೀವು ಆರಾಮಾಗಿ ತೊಗೋಬೋದು. ನೆಕ್ಸ್ಟ್ ಬರೋದು ಸ್ಪಾಟಿಂಗ್. ಇದಕ್ಕೂ ಕೂಡ 10 ಮಾರ್ಕ್ಸ್ ಇರುತ್ತೆ. ಏನಪ್ಪ ಇದು ಸ್ಪಾಟಿಂಗ್ ಅಂತ ಕೇಳ್ಬೋದು. ಒಂದು ಕ್ಲಾಸ್ ರೂಮಲ್ಲಿ ಒಂದು 20 ವಸ್ತುಗಳನ್ನ ಇಟ್ಟಿರ್ತಾರೆ. ಯಾವುದದು ವಸ್ತುಗಳು ಅಂದರೆ, ಕಾಯಿಲೆ ಅಥವಾ ರೋಗ ಬಂದಿರೋ ಎಲೆಗಳು, ಅದು ಯಾವ ಕಾಯಿಲೆ ಅಂತ ಕಂಡುಹಿಡಿದು ಬರೀಬೇಕು. ಇಲ್ಲ ಗಿಡ, ಅದು ಯಾವ ಗಿಡ ಅಂತ ಬರೀಬೇಕು. ಇಲ್ಲ ಗೊಬ್ಬರದ್ದು ಹಳ್ಳುಗಳು ಇಟ್ಟಿರ್ತಾರೆ, ಇದು DAPನ ಯೂರಿಯಾನ ಕಂಡುಹಿಡಿದು ನಾವೇ ಬರೀಬೇಕು. ಇಲ್ಲ ಯಾವುದೋ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಇಟ್ಟಿರ್ತಾರೆ, ಅದು ಯಾವ ಮೆಡಿಸಿನಲ್ ಪ್ಲ್ಯಾಂಟ್, ಅದರಿಂದ ಏನು ಉಪಯೋಗ ಅಂತ ಕೇಳಿದರೆ ಅದನ್ನು ಬರೀಬೇಕು. ಈ ಥರ ಕಣ್ಣು ಹಿಡಿದು ಬರೆಯೋಕ್ಕೆ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 20 ವಸ್ತು ಅಂತ ಹೇಳಿದೆ. ಪ್ರತಿ ವಸ್ತು ಕಣ್ಣು ಹಿಡಿದು ಬರೆಯೋಕ್ಕೆ ಅರ್ಧ ಮಾರ್ಕ್ಸ್. ಸೊ 20 × ಅರ್ಧ 10 ಮಾರ್ಕ್ಸ್ ಆಗುತ್ತೆ. ನಾನು ಆಗಲೇ ಬೋರ್ಡ್ ಮೇಲೆ ಟೆಸ್ಟ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಆಗಲೇ ತೋರಿಸ್ದೆ. ಅದನ್ನೇ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ ನೋಡಿ. 100 + 20 ಮಾರ್ಕ್ಸು, 120 ಮಾರ್ಕ್ಸ್ ಎಕ್ಸಾಮ್ಗೆ ಇರುತ್ತೆ, 30 ಮಾರ್ಕ್ಸ್ ಅಸೈನ್ಮೆಂಟ್ಗೆ ಇರುತ್ತೆ. ಇದನ್ನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಈಗ ಇದನ್ನು ನೋಡೋಣ ಬನ್ನಿ. ಮೊದಲನೇದು ಫೀಲ್ಡ್ ರೆಕಾರ್ಡ್ ಮತ್ತು ಸಕ್ಸಸ್ ಸ್ಟೋರಿಗೆ 10 ಮಾರ್ಕ್ಸ್ ಇರುತ್ತೆ. ಯಾವುದಪ್ಪ ಅದು ತೋರಿಸ್ತೀನಿ ಬನ್ನಿ.
ಫೀಲ್ಡ್ ರೆಕಾರ್ಡ್ ಅಂದರೆ ನಾವು ಫೀಲ್ಡ್ ವಿಸಿಟ್ಗೆ ಏನು ಹೋಗಿರ್ತೀವಿ ಅದ್ರ ಬಗ್ಗೆ ರೆಕಾರ್ಡ್ ಬರೆಯೋದು. ಒಂದು ರೆಕಾರ್ಡ್ ತೊಗೊಂಡು ಲೆಫ್ಟ್ ಸೈಡಲ್ಲಿ ಫೀಲ್ಡ್ ವಿಸಿಟ್ ರೆಫರೆನ್ಸ್ ಇರೋ ಪಿಕ್ಚರ್ ಆಗಿರ್ಬೋದು ಅಥವಾ ಫೀಲ್ಡ್ ವಿಸಿಟಲ್ಲಿ ತೊಗೊಂಡಿರೋ ಪಿಕ್ಚರ್ಗಳನ್ನ ಅಂಟಿಸ್ಬೇಕು. ಮತ್ತು ರೈಟ್ ಸೈಡಲ್ಲಿ ಏನೇನು ನೋಡಿದ್ದೋ ಏನೇನು ತಿಳ್ಕೊಂಡೋ ಅದನ್ನು ಬರಿಬೇಕು. ಸೊ ಪ್ರತಿ ಫೀಲ್ಡ್ ವಿಸಿಟ್ಗೆ 6ರಿಂದ 10 ಪೇಜಷ್ಟು ಬರಿಬೋದು. ನೆಕ್ಸ್ಟ್ ಬಂದು ಸಕ್ಸಸ್ ಸ್ಟೋರಿ, ಅಂದರೆ ಪ್ರಗತಿಪರ ರೈತರ ಬಗ್ಗೆ ಅಥವಾ ಯಶಸ್ವಿ ರೈತರ ಬಗ್ಗೆ ಬರೀಬೇಕು. ಸೊ ಫಸ್ಟ್ ಪೇಜ್ ಈ ಥರ ಇರಬೇಕು. ಯಾವ ರೈತರು, ಅವರು ಯಾವ ಊರು, ಯಾವ ದಿನ ಭೇಟಿ ಮಾಡಿದೋ, ಯಾರಿದು ಮಾಡ್ತಾ ಇರೋದು, ವಿದ್ಯಾರ್ಥಿ ಹೆಸರು, ರೋಲ್ ನಂಬರ್ ಹಾಕಬೇಕು. ಜೊತೆಗೆ ಅವ್ರ ಫೋಟೋ ಲೆಫ್ಟ್ ಸೈಡಲ್ಲಿ ಹಾಕಿ ಯಾಕೆ ಅವ್ರನ್ನ ಪ್ರಗತಿಪರ ರೈತರು ಅಂತ ಕರಿತೀವಿ ಅಂತ ಇಲ್ಲಿ ಬರಿತಾ ಹೋಗಬೇಕು. ಇದನ್ನು ಸುಮಾರು 6ರಿಂದ 8 ಪೇಜಷ್ಟು ಬರಿಬೋದು. ಈಗ ಎರಡನೇದು ನೋಡೋಣ, ಹರ್ಬೇರಿಯಂ ಕಲೆಕ್ಷನ್. ನೋಡಿ, ಇದೇ ಹರ್ಬೇರಿಯಂ ರೆಕಾರ್ಡ್. ಹರ್ಬೇರಿಯಂ ರೆಕಾರ್ಡಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಎಲೆಗಳು ಅಥವಾ ಚಿಕ್ಕ ಚಿಕ್ಕ ಸಸಿಗಳನ್ನ 30 ದಿನದ ಮೊದಲೇ ಒಣಗಿಸಿ ಲೆಫ್ಟ್ ಸೈಡಲ್ಲಿ ಅದನ್ನು ಗಮ್ ಅಥವಾ ಪ್ಲಾಸ್ಟರ್ ಹಾಕಿ ಅಂಟಿಸ್ತೀವಿ. ಬಲಭಾಗದಲ್ಲಿ ಇದ್ರ ಬಗ್ಗೆ ಬರಿತೀವಿ. ಇದು ಯಾವ ಥರ ಗಿಡ, ಇದ್ರದ್ದು ಮಹತ್ವ ಏನು. ಇಲ್ಲಿ ನೋಡಿ, ಇದು ಔಷಧೀಯ ಸಸಿ ಅಂತ ಬರ್ತಿದ್ದೀವಿ. ಇದರಿಂದ ಏನು ಪ್ರಯೋಜನ ಬರ್ತಿದ್ದೀವಿ. ನೆಕ್ಸ್ಟಲ್ಲಿ ಮಾವಿನ ಎಲೆ, ಇದು ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಇದ್ರದ್ದು ಮಹತ್ವ ಏನು, ಈ ಥರ ಬರೆದಿದ್ದೀವಿ. ಈ ಥರ ಸುಮಾರು 25ರಿಂದ 30ರಷ್ಟು ಬರಿಬೇಕು. ನೀವು ಬರೀ ಈ ಥರ ಬರಿಬೇಕು ಅಂತ ಏನಿಲ್ಲ. ಕಳೆಗಳನ್ನ ಅಂಟಿಸಿ ಅದ್ರ ಬಗ್ಗೆ ಬರಿಬೋದು. ಇಲ್ಲ, ಯಾವ್ದಾದ್ರು ರೋಗ ಬಂದಿರೋ ಎಲೆ ತೊಗೊಂಡು ಯಾವ ರೋಗ ಅಂತ ಬರೆದು ಅದನ್ನು ಯಾವ ಥರ ನಿವಾರಣೆ ಮಾಡ್ಬೋದು ಅಂತಲೂ ತಿಳಿಸ್ಬೋದು. ಈಗ ನೆಕ್ಸ್ಟ್ ರೆಕಾರ್ಡ್ ಬಂದು ಪ್ರೆಸೆಂಟೇಷನ್ ಆಫ್ ಅಸೈನ್ಮೆಂಟ್ ಅಂತ ಇದೆ. ಸೊ ನಾವು ಏನು ಮಾಡಬೇಕು ಅಂದರೆ, ನಮಗೆ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ PPT ಮಾಡಿ ಕ್ಲಾಸ್ ಅವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡಬೇಕು. ಜೊತೆಗೆ ಅದರ ರಿಪೋರ್ಟ್ನ ನಮ್ಮ ಕೋಆರ್ಡಿನೇಟರ್ಗೆ ಕೊಡಬೇಕು. ಸೊ ಇದೇ ನೋಡಿ ಆ ರಿಪೋರ್ಟ್ ಈ ಥರ ಇರುತ್ತೆ. ಫಸ್ಟ್ ಅಂತೂ ನಿಮಗೆ ಕೊಟ್ಟಿರೋ ಟಾಪಿಕ್ನ ಮೆನ್ಷನ್ ಮಾಡಬೇಕು, ನಿಮ್ಮ ಹೆಸರು, ರೋಲ್ ನಂಬರ್ನ ಹಾಕಬೇಕು, ಮತ್ತು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀರಾ ಡೀಟೇಲ್ಸ್ನ ಇಲ್ಲಿ ಹಾಕಿ ಕೊಡಬೇಕು. ಲಾಸ್ಟ್ ಬಂದು ಪ್ರಾಬ್ಲಮ್ ಸೊಲ್ಯೂಷನ್ ರೆಕಾರ್ಡ್. ಇದು ಲಾಸ್ಟ್ ಇರ್ಬೋದು, ಆದರೆ ಡೈಲಿ ಬರೀಬೇಕಾಗಿರೋ ರೆಕಾರ್ಡ್ ಇದೆ. ಪ್ರಾಬ್ಲಮ್ ಸೊಲ್ಯೂಷನ್ ರೆಕಾರ್ಡ್ ಅಂದರೆ, ರೈತರು ಏನು ಅವ್ರ ಸಮಸ್ಯೆ ಹೇಳ್ಕೊಂಡು ನಿಮ್ಮ ಹತ್ರ ಅಥವಾ ಅಂಗಡಿ ಹತ್ರ ಬಂದಿದ್ರು, ನೀವು ಅದಕ್ಕೆ ಏನು ಪರಿಹಾರ ಕೊಟ್ರಿ ಅನ್ನೋದನ್ನ ಬರೆಯೋದಾಗಿರುತ್ತೆ. ಇಲ್ಲಿ ನೋಡಿ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟು ಕ್ರಮ ಸಂಖ್ಯೆ ಬರೀಬೇಕು. ನೆಕ್ಸ್ಟ್ ದಿನಾಂಕ, ಯಾವ ದಿನಾಂಕ ರೈತರು ನಿಮ್ಮ ಹತ್ರ ಬಂದಿದ್ರು, ಅವರ ವಿವರ, ಹೆಸರು, ಊರು, ಯಾವ ತಾಲೂಕು, ಫೋನ್ ನಂಬರ್ ಕೊಟ್ಟರೆ ಫೋನ್ ನಂಬರ್, ಮತ್ತು ಯಾವ ಬೆಳೆ ಬಗ್ಗೆ ಅವ್ರ ಸಮಸ್ಯೆನ ಹೇಳ್ಕೊಂಡ್ರು, ಏನು ಅವರ ಆ್ಯಕ್ಚುಯಲ್ ಸಮಸ್ಯೆ, ಅದ್ರ ಬಗ್ಗೆ ಬರೀಬೇಕು. ಅದಾದಮೇಲೆ ನೀವು ಏನು ಅದಕ್ಕೆ ಪರಿಹಾರ ಸೂಚಿಸಿದ್ರಿ ಅದನ್ನು ತಿಳಿಸ್ಬೇಕು. ಕೊನೆಯದಾಗಿ ಒಂದು 10ರಿಂದ 15 ದಿನ ಆದಮೇಲೆ ಒಂದು ಫೀಡ್ಬ್ಯಾಕ್ ತೊಗೋಬೇಕು ಅವರಿಂದ. ಈ ಕೊಟ್ಟಿರೋ ಪರಿಹಾರ ಅವ್ರಿಗೆ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ, ಅವರ ಸಮಸ್ಯೆ ಕಮ್ಮಿ ಆಗಿದೆಯಾ ಇಲ್ವಾ ಅಂತ ತಿಳಿಸ್ಬೇಕು. ಅಸೈನ್ಮೆಂಟ್ಗಳು ಏನೇನು ಬರೀಬೇಕು, ಟೆಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಎಲ್ಲ ನೋಡಾಯಿತು. ಟೋಟಲ್ 150 ಮಾರ್ಕ್ಸ್ ಇರುತ್ತೆ. 60 ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತೀರಾ. ಎಕ್ಸಾಮ್ ಎಲ್ಲ ಮುಗಿದು 1 ಇಲ್ಲ 2 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದು 1 ವಾರದಲ್ಲಿ ಒಂದು ಫಂಕ್ಷನ್ ಮಾಡಿ ನಿಮಗೆ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟೇ ಲೈಸೆನ್ಸ್ ಅನ್ಕೋಬಾರ್ದು. ಅದನ್ನು ಇಟ್ಕೊಂಡು ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ದೇಸಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಲೈಸೆನ್ಸ್ಗೆ ಯಾವ ಥರ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ಆನ್ಲೈನ್ ವೆಬ್ಸೈಟಲ್ಲಿ ಇದನ್ನು ಅಪ್ಲೈ ಮಾಡಬೇಕು, ಎಷ್ಟು ದಿನ ಆದಮೇಲೆ ನಮಗೆ ಲೈಸೆನ್ಸ್ ಸಿಗುತ್ತೆ, ಪೂರ್ತಿ ಮಾಹಿತಿ ಕೊಡ್ತೀನಿ.